ಮುಖ್ಯವಾಗಿ ನಾವು ಗಮನಿಸ್ತಾ ಹೋದ್ರೆ ಇಂಥ ಒಂದಷ್ಟು ವಿಚಾರಗಳು ಎಷ್ಟೋ ಮಂದಿ ಗೊತ್ತಿರೋದೇ ಇಲ್ಲ. ಚಿನ್ನ ಅಡವಿಡುವಂತಹ ಸಂದರ್ಭದಲ್ಲಿ ಯಾಕಂದ್ರೆ ನಾವು ಗಮನಿಸ್ತಾ ಹೋಗ್ಬೋದು, ಇವತ್ತು ಚಿನ್ನದ ಬೆಲೆ ಯಾವ ರೀತಿ ಗಗನಮುಖಿಯಾಗಿದೆ ಅಂತ. ಬಡವರು ಮಧ್ಯಮ ವರ್ಗದವರು ಚಿನ್ನ ಖರೀದಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಒಂದು ಪರಿಸ್ಥಿತಿ. ಮದುವೆ ಅಥವಾ ಸಭೆ ಸಮಾರಂಭಗಳಿಗೆ ಚಿನ್ನ ಹಾಕಬೇಕು ಅಂತಂದಾಗ ಆ ಚಿನ್ನವನ್ನ ಖರೀದಿ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಒಂದು ಪರಿಸ್ಥಿತಿ. ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರೇ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿರುವಂಥದ್ದು, ಅದ್ರ ಜೊತೆಗೆ ಈಗ ಆಮದು ಸುಂಕ ಹೆಚ್ಚಾಗಿರುವಂಥ ಒಂದು ಕಾರಣಕ್ಕೆ ಯಾವ ರೀತಿ ಚಿನ್ನ ಗಗನಮುಖಿಯಾಗಿದೆ ಅನ್ನುವಂಥ ನಾವು ನೋಡ್ತಿದ್ವಿ. ಸೊ ಮನೆಯಲ್ಲಿ ಕೆಲವರು ಪರ್ಚೇಸ್ ಮಾಡಿದಂಥ ಚಿನ್ನ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಇಟ್ಕೊಂಡಿರ್ತಾರಲ್ಲ, ಆ ಚಿನ್ನ ಅಡವಿಟ್ಟಂಥ ಸಂದರ್ಭದಲ್ಲಿ ಅದು ವಾಪಸ್ ಬರುತ್ತಾ ಸಮಯಕ್ಕೆ ಸರಿಯಾಗಿ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಅದ್ರ ಜೊತೆಗೇನೆ ಇನ್ನೊಂದು ಪಾಯಿಂಟ್ ಹೇಳಿಬಿಡ್ತೀನಿ. ಯಾಕಂತಂದರೆ ಯಾರೋ ಬಹಳ ಹತ್ತಿರದವರು ತುಂಬ ಕಷ್ಟ ಇದೆ, ಚಿನ್ನ ಕೊಡಿ, ಅದನ್ನು ಗಿರ್ವಿ ಇಟ್ಟೋ ಅಥವಾ ಬ್ಯಾಂಕ್ನಲ್ಲಿಟ್ಟೋ ಸಾಲ ಪಡ್ಕೊಂಡು ಆ ಸಾಲ ತೀರಿದ ನಂತರದಲ್ಲಿ ನಮ್ಮ ಕಷ್ಟ ಪರಿಹಾರವಾದ ನಂತರದಲ್ಲಿ ನಾವು ವಾಪಸ್ ಕೊಡ್ತೀವಿ ಅಂತ ಚಿನ್ನ ಇಸ್ಕೊಳ್ಳುವಂಥ ಒಂದು ವಾಡಿಕೆ ಇದೆ ಬಹಳ ಹತ್ತಿರದ ಸಂಬಂಧದಲ್ಲಿ. ಸೊ ಆ ಚಿನ್ನ ಮತ್ತೆ ವಾಪಸ್ ಕೊಡ್ತಾರಾ ಅಂತಂದ್ರೆ ಕೊಡೋದೇ ಇಲ್ಲ, ಎಷ್ಟು ವರ್ಷ ಆದರೂ ವಾಪಸ್ ಕೊಡೋದಿಲ್ಲ. ಅದಕ್ಕೇ ಚಿನ್ನ ಕೊಡುವಾಗ ಸಮಯ ಗಳಿಗೆ ಅವನ್ನೆಲ್ಲ ನೋಡ್ಕೊಡ್ಬೇಕು ಅನ್ನುವಂಥ ಒಂದು ಮಾತಿದೆ. ಅದು ಮೂಢನಂಬಿಕೆನೋ ಅಥವಾ ನಂಬಿಕೆನೋ, ಕೆಲವೊಮ್ಮೆ ಅದು ಸತ್ಯ ಆಗಿರೋದು ಉಂಟು. ಈ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಿದ್ದೀವಿ. ನನ್ನ ಜೊತೆ ಅತಿಥಿ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಖ್ಯಾತ ಜ್ಯೋತಿಷ್ಯ ಹಾಗೂ ಪುರೋಹಿತರು ಆದಂತಹ ಶ್ರೀನಿವಾಸ್ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಬಹುಶಃ ಇದು ನಾನೀಗ ಆರಂಭದಲ್ಲಿ ಹೇಳ್ತಾ ಇದ್ದಿದ್ದು, ಚಿನ್ನ ಅಡವಿಟ್ಟಂಥ ಸಂದರ್ಭದಲ್ಲಿ ವಾಪಸ್ ಬಂದುಬಿಡುತ್ತಾ, ವಾಪಸ್ಸು ನಮಗೆ ಬೇಕಾದಾಗ ಪಡ್ಕೊಳ್ಳೋದಕ್ಕೆ ಸಾಧ್ಯನಾ, ಎಷ್ಟೋ ಸಲ ಅದು ಸಾಧ್ಯ ಆಗದೆ ಇರುವಂಥ ನಿದರ್ಶನಗಳಿದೆ ಅನ್ನುವಂಥದ್ದಿದೆ. ತಮ್ಮ ಅಭಿಪ್ರಾಯ ಏನು ಅಂತ? ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಹೇಳಬೇಕು ಅಂತಂದರೆ, ಗಾದೆ ಹೇಳುತ್ತೆ, ಮನುಷ್ಯ ಹೆಣ್ಣು ಹೊನ್ನು ಮಣ್ಣು ಇವೆಲ್ಲವೂ ಸಹ ಅವನಿಗೆ ಒಂದು ಅದೃಷ್ಟದ ರೇಖೆ ಇರಬೇಕು, ತಾನಾಗೆ ಒಲಿಬೇಕು ಅಂಥವ್ರಿಗೆ ಸಿಗೋದು. ಅದನ್ನು ನಾವು ಕಿತ್ಕೊಳ್ಳಿಕ್ಕಾಗೋದಿಲ್ಲ. ನೀವು ಹೇಳ್ದಂಗೆ ತಾನೇ ಆಗೋದು ನಮಗೆ ಒಲಿದು ಬರಬೇಕು ಅನ್ನುವಂತಹ ಒಂದು ಗಾದೆಗಳನ್ನು ಹೇಳ್ತೇವೆ. ಅದೇ ರೀತಿಯಾಗಿ ನಾವು ಚಿನ್ನವನ್ನು ಮಹಾಲಕ್ಷ್ಮಿಯ ಒಂದು ಲೋಹ ಅಂತ ನಾವು ಬಿಂಬಿಸ್ತೀವಿ. ಜೊತೆಯಲ್ಲಿ ಅದು ಗುರುವಿಗೆ ಅತ್ಯಂತ ಪ್ರಿಯವಾದಂತಹ ಲೋಹವೂ ಹೌದು. ಗುರುಗ್ರಹಕ್ಕೆ ಪ್ರಿಯವಾದಂತಹ ಲೋಹ ಯಾವುದಂದರೆ ಚಿನ್ನ. ಅದಕ್ಕೆ ನಾವು ಗುರುವನ್ನು ಹೋಲಿಸ್ತೀವಿ, ಅದು ಬೃಹಸ್ಪತಿಯನ್ನು ಹೋಲಿಸ್ತೀವಿ. ಮನುಷ್ಯನಿಗೆ ಸಂಕಷ್ಟಗಳು ಬಂದಾಗ ಇವೆಲ್ಲವೂ ಸಹ ನೆರವಾಗುತ್ತೆ ಎನ್ನುವಂಥದ್ದು ನಮ್ಮ ಪ್ರತೀತಿ. ನಾವು ಮಾಡಿಸಿದಂಥ ಆಭರಣಗಳಾಗಲಿ, ಮನೆಯನ್ನಾಗಲಿ, ವಾಹನಗಳಾಗಲಿ, ಇವೆಲ್ಲವೂ ಒಂದು ಬಾರಿ ಮನುಷ್ಯನಿಗೆ ಸಂಕಷ್ಟಗಳ ಕಾಲವನ್ನು ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಕಷ್ಟ ಕಾಲಗಳಲ್ಲಿ ನಮಗೆ ಕೈ ಹಿಡಿಯುತ್ತೆ, ನಮ್ಮ ಕಷ್ಟವನ್ನು ಹೋಗಲಾಡಿಸುತ್ತೆ ಅನ್ನುವಂತಹ ಒಂದು ನಂಬಿಕೆ ನಮ್ಮೆಲ್ಲರೂ ಸಹ ಇದೆ. ಹೌದು. ಅಂದರೆ ಅಡವಿಟ್ಟಂತಹ ಚಿನ್ನವಾಗಲಿ ಅಥವಾ ವಾಹನವಾಗಲಿ ಅಥವಾ ಒಂದು ಮನೆಯ ಮೇಲೆ ನಾವು ಲೋನ್ ತೊಗೊಳ್ತೀವಿ, ಚಿನ್ನದ ಮೇಲೆ ಲೋನ್ ತೊಗೊಳ್ತೀವಿ, ನಿಜ, ವಾಹನದ ಮೇಲೆ ಲೋನ್ ತೊಗೊಳ್ತೀವಿ. ಇದೆಲ್ಲವೂ ಆದರೆ ಅದು ನಮಗೆ ಮತ್ತೆ ಕೈ ಸಿಗೋಕ್ಕೆ ಸಾಧ್ಯವಾಗುತ್ತೆ ಗುರುಗಳೇ, ಕೈ ತಪ್ಪೋಗುತ್ತೆ ಗುರುಗಳೇ ಅಂತಂದರೆ ಅದೆಲ್ಲವೂ ಸಹ ನಮ್ಮ ಅದು ಮೂಢನಂಬಿಕೆನ ನಂಬಿಕೆ ನಿಜವಾಗ್ಲೂ ಆಗುತ್ತೆ. ಮೂಢನಂಬಿಕೆ ಅಂತ ನಾನು ಹೇಳ್ಬೋದು. ಓಕೆ, ಅದು ಎಲ್ಲವೂ ಸಹ ಮೂಢನಂಬಿಕೆ. ಚಿನ್ನ ಮತ್ತು ಯಾವುದೇ ನಾವು ನಮ್ಮ ಮನೆಯಲ್ಲಿ ಒಂದು ಶೇಖರಣೆ ಇಟ್ಕೊಂಡಂತಹ ಪದಾರ್ಥಗಳು ನಮ್ಮನ್ನು ರಕ್ಷಣೆ ಮಾಡುತ್ತೆ ಹೊರತು ನಮ್ಮನ್ನು ಬಿಟ್ಟಂತೂ ಹೋಗೋದಿಲ್ಲ. ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು ಅಂತ ಅಂದರೆ, ನಿಮ್ಮ ಗ್ರಹಗತಿಗಳು ನಿಮಗೆ ಟೈಮ್ ಚೆನ್ನಾಗಿದ್ದಲೇ ಇದ್ದಾಗಲೋ, ಅದನ್ನು ಸಾಲವನ್ನು ತೀರಿಸಿದ್ರೂ ನಿಮಗೆ ಸಾಲ ತೀರ್ದಲೇ ಇರುವಂಥ ಇನ್ನೂ ದೊಡ್ಡ ಸಂಕಷ್ಟಗಳಿಗೆ ಸಿಕ್ಕಾಕೊಂಡಾಗ ಸೊ ಅದು ಕೈ ತಪ್ಪು ಹೋಗುವಂಥ ಸಾಧ್ಯತೆಗಳು ಖಂಡಿತವಾಗಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಆದರೆ ಈ ಚಿನ್ನ ಅನ್ನುವಂಥದ್ದು ಮನುಷ್ಯನಿಗೆ ರಕ್ಷಣೆಯನ್ನು ಮಾಡುತ್ತೆ, ನಮ್ಮ ಕಷ್ಟವನ್ನು ನೀಗುತ್ತೆ, ಜೊತೆ ನಮಗೆ ಒಂದು ಆಧಾರ ಸ್ತಂಭವಾಗಿ ನಿಲ್ಲುವಂಥದ್ದು ನಮಗೆ ಚಿನ್ನ. ನೀವು ಬೆಳ್ಳಿಯಾರೋ ಅಡ ಇಡೋದಿಲ್ಲ, ಇತ್ತೀಚೆಗೆ ಬೆಳ್ಳಿ ಇಟ್ಟರು ಲೋನ್ ಕೊಡ್ತಾರಂತ ಅಂತ ಪರಿಸ್ಥಿತಿ ಜಾಸ್ತಿ ಆಗಿರುವಂತಹ ಅದರ ರೈಟ್ ಜಾಸ್ತಿ ಆಗಿರುವಂಥ ಕಾರಣಗಳಿಂದ ಇರ್ಬೋದು. ಆದರೆ ಹಡೆ ಇಡ್ಲಿಕ್ಕೆ ನಿಮ್ಗೆ 2 ವಸ್ತುಗಳು ಸಿಗುತ್ತೆ. ಒಂದೇನೆಂದರೆ ಒಂದು ಭೂಮಿಯನ್ನು ಹಡೆ ಇಡ್ತಾರೆ, ಅದನ್ನು ಬಿಟ್ಟರೆ ಚಿನ್ನವನ್ನು ಹಡೆ ಇಡ್ತಾರೆ. ಕೆಲವು ಟೈಮಲ್ಲಿ ವಾಹನದ ಲೋನ್ ತೆಗೆದುಕೊಳ್ತಾರೆ, ಹಡ ಅಂತ ಇಡೋಕ್ಕಾಗೋದಿಲ್ಲ. ಅದರಿಂದ ಇದೆಲ್ಲವೂ ಸಹ ಒಂದು ರೀತಿಯಾದಂಥ ಮೂಢನಂಬಿಕೆಗಳ ಒಂದು ವಾತಾವರಣ ಅಂತ ಹೇಳ್ಬೋದು. ಯಾವುದೇ ನಮಗೆ ದಕ್ಕಬೇಕು, ನಮಗೆ ಸಲ್ಲಬೇಕು, ನಮ್ಮ ಹತ್ರ ಅದು ಇರಬೇಕು ಅಂತಂದರೆ ಖಂಡಿತವಾಗಿ ಅದು ಕೈ ತಪ್ಪಿ ಹೋಗೋದಿಲ್ಲ. ಕೆಲವರಿಗೆ ಚಿನ್ನ ಬಹಳ ಒಲಿದು ಬರುತ್ತೆ, ಕೆಲವರಿಗೆ ಚಿನ್ನ ನೀವೇನು ಮಾಡಿದ್ರು ಅವ್ರಿಗೆ ಚಿನ್ನ ಒಲಿಯೋದಿಲ್ಲ. ನೀವು ನೋಡ್ಬೋದು,
ಹಾಕೊಂಡಂಥ ಆಭರಣಗಳು ಕೆಲವರಿಗೆ ಭಾಳ ಬ್ಲಾಕ್ ಆಗ್ತಿರ್ತದೆ, ತುಂಬ ಕಪ್ಪು ಕಪ್ಪು ಆಗ್ತಿರ್ತದೆ. ಅವರು ಎಷ್ಟೇ ಹಾಕೊಂಡ್ರೂ ಸಹ ಕಾರಣ ಆ ಚಿನ್ನದ ರೀತಿಯಲ್ಲಿ ಹೊಳಿತಾ ಇರೋದಿಲ್ಲ. ಅವರಿಗೆ ಅವರು ಹುಟ್ಟಿದಂತಹ ನಕ್ಷತ್ರವಾಗಿರ್ಬೋದು, ರಾಶಿಯಾಗಿರ್ಬೋದು, ಆ ಗಳಿಗೆ ಲಗ್ನಗಳಾಗಿರ್ಬೋದು, ಅವರಿಗೆ ಆ ಲೋಹ ಅವರಿಗೆ ಅಷ್ಟು ಸೂಕ್ತ ಆಗೋದಿಲ್ಲ. ಈಗ ತಾವು ಒಂದು ಮಾತು ಹೇಳಿದ್ರೆ ಅಂದ್ರೆ ಗುರುಗ್ರಹಕ್ಕೆ ಬಲುಪ್ರಿಯ ಅಂತ. ಹೌದು. ಅಂದ್ರೆ ಈ ಗುರುಗ್ರಹಕ್ಕೂ ಚಿನ್ನಕ್ಕೂ ಇರೋ ಸಂಬಂಧ ಏನು ಅಂತ? ಪ್ರತಿಯೊಂದು ಗ್ರಹಗಳಿಗೆ ಒಂದು ಲೋಹ ಇರುತ್ತೆ. ಶನಿಗೆ ಕಬ್ಬಿಣದ ಲೋಹ, ಗುರುವಿಗೆ ಅದೇ ರೀತಿಯಲ್ಲಿ ಚಿನ್ನದ ಲೋಹ, ಒಂದೊಂದು ಗ್ರಹಗಳಿಗೆ ಒಂದೊಂದು ಲೋಹ ಇರುತ್ತೆ. ಅದೇ ರೀತಿಗೆ ಈಗ ಗುರುಗ್ರಹದ ಲೋಹ ಯಾವುದು ಅಂತಂದರೆ ಚಿನ್ನ. ಕೆಲವರು ಹೇಳ್ತಿರ್ತಾರೆ ಈ ಅಕ್ಷಯ ತೃತೀಯನಲ್ಲಿ ನಾವು ಚಿನ್ನ ಖರೀದಿ ಮಾಡಬೇಕು ಹಾಗೆ ಹೀಗೆ ಅಂತ. ಅದೆಲ್ಲವೂ ಸಹ ನಾವು ಕೆಲವು ಟೈಮಲ್ಲಿ ಮಾಡ್ಕೊಂಡಂತಹ ಒಂದು ಪ್ರತೀತಿ ಅಂತ ನಾನು ಹೇಳ್ತೇನೆ. ಯಾಕೆ ಅಂತಂದರೆ ಚಿನ್ನವನ್ನು ಖರೀದಿ ಮಾಡಬೇಕು ಅಂತಂದರೆ ಗುರುವಿನ ನಕ್ಷತ್ರ ಬಂದಾಗ ತೆಗೆದುಕೊಳ್ಬೇಕು. ಗುರುವಿನ ನಕ್ಷತ್ರ ಯಾವುದಂದ್ರೆ ಪುಷ್ಯ ನಕ್ಷತ್ರ. ಅಂದ್ರೆ ಹಾಗಾದ್ರೆ ಗುರುವಿನ ಅನುಗ್ರಹ ಇಲ್ಲ ಅಂತಂದ್ರೆ ಒಡವೆ ನಿಲ್ಲೋದಿಲ್ಲ, ಜಾಸ್ತಿ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ, ಅಥವಾ ಹರಾಜಾಗತ್ತಾ ಒಡವೆ? ಇರ್ಬೋದು ಆಗ್ಬೋದು. ಯಾವಾಗ ಎಂದು ಗುರುವಾರ ದಿನದಂದು ಪುಷ್ಯ ನಕ್ಷತ್ರ ಬರುತ್ತೋ ಆ ದಿನ ಚಿನ್ನವನ್ನು ತೆಗೆದುಕೊಂಡಾಗ ಅದು ನಮ್ಗೆ ತುಂಬ ಚೆನ್ನಾಗಿ ಒಲಿಯುತ್ತೆ. ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದಕ್ಕೂ ಇಂಪಾರ್ಟೆಂಟ್ ವಾರ, ತಿಥಿ, ನಕ್ಷತ್ರ. ಖಂಡಿತವಾಗಿ ಎಲ್ಲದೂ ನಾವು ಏನೇ ಒಂದು ಖರೀದಿ ಮಾಡಬೇಕಂದ್ರೆ ಅದಕ್ಕೊಂದು ವಾರ, ಒಂದು ನಕ್ಷತ್ರ, ಒಂದು ತಿಥಿ, ಒಂದು ಯೋಗ, ಒಂದು ಕರಣ, ಇವೆಲ್ಲನೂ ತೆಗೆದುಕೊಳ್ಬೇಕಾಗ್ತದೆ. ನೀವು ಚಿನ್ನ ಖರೀದಿ ಮಾಡಬೇಕಂದ್ರೆ ಯಾವಾಗಲೂ ಬೇಕಾದ್ರೆ ನೀವು ಗುರುವಾರ ಎಂದು ಪುಷ್ಯ ನಕ್ಷತ್ರ ಬಂದಿರುತ್ತೋ ಆ ದಿನ ತಗೊಳ್ಳಿ. ನಿಮಗೆ ಬಹಳವಾಗಿ ನಿಮಗೆ ರಕ್ಷಣೆ ಮಾಡುತ್ತೆ, ಒಲಿಯುತ್ತೆ. ಜೊತೆ ನಿಮ್ಮ ಜೊತೆಯಲ್ಲಿ ಬಹಳ ದಿನಗಳ ಕಾಲ, ದೀರ್ಘಕಾಲದಲ್ಲಿ ನಿಮ್ಮನ್ನು ಅದು ಪ್ರಯಾಣವನ್ನು ಮಾಡಿಸುತ್ತೆ ನಿಮ್ಮ ಜೊತೆಯಲ್ಲದು. ಅದನ್ನು ಬಿಟ್ಟು ಬೇರೆ ಬೇರೆ ಅನಿಷ್ಟ ನಕ್ಷತ್ರಗಳಲ್ಲಿ ಕೊಂಡ್ಕೊಂಡಾಗ ಚಿನ್ನ ನಮ್ಮ ಜೊತೆಯಲ್ಲಿ ಇರೋದು ಕಷ್ಟ. ಕಳ್ತನವಾಗ್ಬೋದು, ಅಥವಾ ಕಳೆದೋಗ್ಬೋದು, ಅಥವಾ ನಾವೇ ಕಳ್ಕೊಳ್ಬೋದು. ಬೇರೆ ಬೇರೆ ಒಂದು ಅವಘಡಗಳಿಂದ ಅದು ನಮ್ಮಿಂದ ದೂರ ಆಗ್ಬೋದು. ಅದರಿಂದ ಚಿನ್ನ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಆಗುತ್ತೆ. ನೀವು ಚಿನ್ನವನ್ನು ಎಲ್ಲರೂ ಹಾಕ್ಬೋದು. ಚಿನ್ನ ಇವ್ರಿಗಾಗುತ್ತಾ ಗುರುಗಳೇ, ಅವ್ರಿಗಾಗಲ್ವಾ ಗುರುಗಳೇ ಅಂತ ಹೇಳಂಗಿಲ್ಲ. ಚಿನ್ನ ಅನ್ನುವಂಥ ಲೋಹ ಎಲ್ರಿಗೂ ಆಗುತ್ತೆ. ಆದರೆ ಈ ಹರಳುಗಳು ಅನ್ನುವಂಥದ್ದು ಇಂಥವ್ರಿಗೆ ಹಾಕಬೇಕು ಅಂತ ಇರುತ್ತೆ. ಹರಳುಗಳು ಮಾತ್ರ. ಚಿನ್ನವನ್ನು ಎಲ್ಲರೂ ಹಾಕ್ಬೋದು. ಆದರೆ ನೀವು ಯಾವತ್ತ ಖರೀದಿ ಮಾಡ್ತೀರಿ, ಯಾವ ಸಂದರ್ಭದಲ್ಲಿ ಖರೀದಿ ಮಾಡ್ತೀರಿ, ನಿಮ್ಮ ಮನೆಗೆ ಯಾವ ದಿನ ಅದನ್ನು ತೆಗೆದುಕೊಂಡ್ಬರ್ತೀರಿ. ಈಗ ನೋಡಿ, ಉದಾಹರಣೆ, ಒಂದು ಮನೆಯಲ್ಲಿ ಒಂದು ಮದುವೆ ಆಗ್ತಿದೆ ಅಂತಂದರೆ ಒಂದು ಮಾಂಗಲ್ಯ ತೆಗೆದುಕೊಳ್ಬೇಕು ಗುರುಗಳೇ ಅಂತಂದರೆ ಬಂದರೆ ಅವರೊಂದು ನಕ್ಷತ್ರ ಕೇಳ್ತಾರೆ ನಮ್ಮ ಹತ್ರ ಬಂದು, ಗುರುಗಳೇ ಮಾಂಗಲ್ಯ ತರಬೇಕು, ಯಾವತ್ತು ತರಬೇಕು, ಯಾವ ದಿನ ಚೆನ್ನಾಗಿದೆ ಅಂತಿರ್ತಾರೆ. ಅದು ಪುಷ್ಯ ನಕ್ಷತ್ರ? ಖಂಡಿತ. ಪುಷ್ಯ ನಕ್ಷತ್ರ ಯಾವಾಗಲೂ ಸಿಗೋದಿಲ್ಲ. ಅದು ಸಿಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಉತ್ತಮವಾದಂಥ ನಕ್ಷತ್ರ ಇರಬೇಕು, ಶುಭ ನಕ್ಷತ್ರವಾಗಿರಬೇಕು, ಶುಭವಾಗಿರುವ ವಾರವಾಗಿರಬೇಕು. ಅಂಥ ದಿನ ಆ ಲೋಹವನ್ನು ತೆಗೆದುಕೊಂಡಾಗ, ಆ ಪದಾರ್ಥಗಳು ತೆಗೆದುಕೊಂಡಾಗ. ಇನ್ನೊಂದು ಏನಂತಂದ್ರೆ ನೀವು ಹೇಳಿದಾಗ ಪುಷ್ಯ ನಕ್ಷತ್ರ ಗುರುವಾರನೇ ಬರಬೇಕಲ್ಲ? ಖಂಡಿತವಾಗಿ. ಅದು ಅದೇ ಹೇಳಿದ್ದು, ಗುರುವಿನ ಲೋಹ, ಗುರುವಿನ ವಾರ, ಗುರುವಿನ ನಕ್ಷತ್ರ, ಇದು ಮೂರು ಸೇರ್ಕೊಳ್ಬೇಕು. ಈ ಮೂರು ಸೇರ್ಕೊಂಡಾಗ ಅದು ನಮಗೆ ತುಂಬ ಚೆನ್ನಾಗಿ ಒಲಿಯುತ್ತೆ ಅನ್ನುವಂಥ ಒಂದು ಜ್ಯೋತಿಷ್ಯ ಶಾಸ್ತ್ರ. ಅದನ್ನು ಬಿಟ್ಟು ಗುರುವಾರನೇ ತೆಗೆದುಕೊಳ್ಳೋಕ್ಕಾಗಲ್ಲ ಅಂದಾಗ ಅಟ್ಲೀಸ್ಟ್ ಬೇರೆ ದಿನ ತೆಗೆದುಕೊಳ್ಬೇಕು ಅಂತ ಒಳ್ಳೆ ದಿನ ತೆಗೆದುಕೊಳ್ಬೇಕು, ಒಳ್ಳೆ ವಾರ ದಿನಗಳು ತಗೋಬೇಕು, ಯಾವಾಗ ಸಮಯಗಳು ತೆಗೆದುಕೊಳ್ಬೇಕು. ಆ ದಿನ ತೊಗೊಂಡಾಗ ಖಂಡಿತವಾಗಿ ನಮಗೆ ಒಲಿಬೇಕದು ಮೇನು. ಯಾವುದೇ ಆಗಲಿ, ಒಂದು ಭೂಮಿ ಆಗಲಿ, ಒಂದು ಚಿನ್ನವಾಗಲಿ, ಒಂದು ವಾಹನವಾಗಲಿ, ಒಂದು ವಸ್ತುವಾಗಲಿ, ಕೊನೆ ವಸ್ತ್ರವಾಗಲಿ, ನಮಗೆ ಒಲಿಬೇಕು, ನಮ್ಗೆ ಆಗಬೇಕು. ಅದಾದಾಗಲೇ ನಾವು ತೆಗೆದುಕೊಳ್ಬೇಕು. ಅದು ಒಳ್ಳೆ ದಿನ ಬೇಕಷ್ಟೆ, ಅದನ್ನು ತೆಗೆದುಕೊಳ್ಳಿ. ಆದರೆ ಚಿನ್ನವನ್ನು ಅಡ ಇಟ್ಬಿಟ್ರೆ ಅದು ನಮ್ಗೆ ಕೈ ಸಿಗೋದಿಲ್ಲ, ಅದನ್ನ ಮತ್ತೆ ನಮಗೆ ಕೈ ತಪ್ಪೋಗುತ್ತೆ ಅನ್ನುವಂಥದ್ದು ನನ್ನ ಪ್ರಕಾರ ಮೂಢನಂಬಿಕೆ. ನನ್ನ ಪ್ರಕಾರ ಅದು ಮೂಢನಂಬಿಕೆ. ನೀವು ಎಲ್ಲೇ ಇಟ್ಟರು ಭೂಮಿಯಲ್ಲಿ ಸಿಗುವಂಥ ಪದಾರ್ಥಗಳು ಇದ್ಯಾವುದು ಸಹ ನಾವೇ ಕ್ರಿಯೇಟ್ ಮಾಡಿದ್ದಲ್ಲ. ಇದು ಭಗವಂತನ ಪ್ರಕೃತಿದತ್ತವಾದಂಥ ಬಂದಂತಹ ವಸ್ತುಗಳೇನಿದ್ರೆ ಅವು ಯಾವಾಗಲೂ ಸಹ ಎಂದೂ ಸಹ ಅದನ್ನು ಅನಿಷ್ಟವನ್ನು, ಕೆಟ್ಟದನ್ನು ಮಾಡೋದಿಲ್ಲ, ಒಳ್ಳೆಯದನ್ನು ಮಾಡುತ್ತೆ. ಅದಕ್ಕೆ ಕಾಲಘಟ್ಟಗಳು ಬೇಕು, ಕಾಲ ಸಮಯಗಳು ಬೇಕು. ಅದು